ನಮಸ್ಕಾರ ವೀಕ್ಷಕರೇ. ಕರ್ನಾಟಕ ಸರ್ಕಾರದ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯಲ್ಲಿ ಖಾಲಿ ಇರುವಂತಹ ಹುದ್ದೆಗೆ ಅರ್ಜಿಯನ್ನು ಕರೆದಿದ್ದಾರೆ. ಆ ಹುದ್ದೆ ಬಗ್ಗೆ ಸಂಪೂರ್ಣ ಮಾಹಿತಿ ನಿಮಗೆ ತಿಳಿಸ್ಕೊಡ್ತೀನಿ. ಆರಂಭಿಕ ದಿನಾಂಕ ಮತ್ತು ಕೊನೆಯ ದಿನಾಂಕ, ವಿದ್ಯಾರ್ಹತೆ ಮತ್ತು ಎಜುಕೇಶನ್ ಏನಾಗಿರಬೇಕೆಂಬ ಸಂಪೂರ್ಣ ಮಾಹಿತಿ ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಕಿಪ್ ಮಾಡ್ದಂಗೆ ಪೂರ್ತಿ ವಿಡಿಯೋವನ್ನು ನೋಡಿ. ವೀಕ್ಷಕರೇ, ಕರ್ನಾಟಕ ಸರ್ಕಾರದ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯಲ್ಲಿ ಖಾಲಿ ಇರುವಂತಹ ಬ್ಯಾಕ್ಲಾಗ್ ಗ್ರೂಪ್ ಡಿ ಜವಾನರ ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ. ಇದು ನೇರ ನೇಮಕಾತಿ ಇರುತ್ತೆ ಅಂತೇಳಿ ಒಂದು ಮಾಹಿತಿಯನ್ನು ನೀಡಿದ್ದಾರೆ. ಈ ಹುದ್ದೆಗೆ ಸಂಬಂಧಪಟ್ಟಂತೆ ಅರ್ಜಿ ಸಲ್ಲಿಸುವುದು ಹೇಗೆ ಅಂತ ನಾವು ನೋಡೋದಾದ್ರೆ, ಅಧಿಕೃತ ವೆಬ್ಸೈಟ್ ಆದ igr.karnataka.gov.in ಈ ಒಂದು ವೆಬ್ಸೈಟ್ಗೆ ಹೋದ್ರೆ ಅಲ್ಲಿ ಒಂದು ಅಪ್ಲಿಕೇಶನ್ ಅನ್ನ ಅಲ್ಲಿ ನೀಡಿದ್ದಾರೆ. ಅದರ ಜೊತೆಗೆ ಏನೇನು ದಾಖಲೆಗಳನ್ನ ಹಾಕ್ಬೇಕು ಅಂತೇಳಿ ಅದರಲ್ಲಿ ಒಂದು ಮಾಹಿತಿಯನ್ನ ನೀಡಿದ್ದಾರೆ. ಆ ದಾಖಲೆಗಳ ಪ್ರತಿಯನ್ನ ನೀವು ಅಂಚೆ ಮುಖಾಂತರ ಈ ಅಡ್ರೆಸ್ಗೆ ನೋಂದಣಿ ಪರಿವೀಕ್ಷಕರು ಹಾಗೂ ಮುದ್ರಾಂಕಗಳ ಆಯುಕ್ತರ ಕಚೇರಿ, ಕಂದಾಯ ಭವನ, 8ನೇ ಮಹಡಿ, ಕೆಜಿ ರಸ್ತೆ, ಬೆಂಗಳೂರು 560009 ಈ ಒಂದು ಅಡ್ರೆಸ್ಗೆ ನೀವು ಪೋಸ್ಟ್ ಅನ್ನ ಮಾಡಬೇಕಾಗಿರುತ್ತದೆ. ಅಂಚೆ ಮುಖಾಂತರ ಬಿಟ್ಟು ನೀವು ಕೊರಿಯರು ಅಥವಾ ಬೇರೆ ಯಾವ್ದಾರ ಮುಖಾಂತರ ನೀವು ಅಲ್ಲಿಗೆ ಕಳಿಸಿದ್ರೆ ಅದು ಆಗೋದಿಲ್ಲ. ಅಂಚೆ ಮುಖಾಂತರನೇ ನೀವು ದಾಖಲೆಗಳನ್ನ ಅಲ್ಲಿ ಕಳಿಸಬೇಕಾಗಿರುತ್ತದೆ. ಏನೆಲ್ಲ ದಾಖಲೆಗಳನ್ನ ಕೇಳಿದ್ದಾರೆ ಅಂತ ನಾವು ನೋಡೋದಾದ್ರೆ, ಜನ್ಮ ದಿನಾಂಕ ದೃಢೀಕರಿಸಿರುವ ಪ್ರಮಾಣ ಪತ್ರ ಹಾಗೂ ಶೈಕ್ಷಣಿಕ ಪ್ರಮಾಣ ಪತ್ರ ಹಾಗೂ ಜಾತಿ ಮತ್ತು ದೃಢೀಕರಣ ಪ್ರಮಾಣ ಪತ್ರ, ಕನ್ನಡ ಮಾಧ್ಯಮದ ಅಭ್ಯರ್ಥಿಯಾಗಿದ್ದಲ್ಲಿ ಕನ್ನಡ ಮಾಧ್ಯಮದ ದೃಢೀಕರಣ ಪತ್ರ ಹಾಗೂ ಆಧಾರ್ ಕಾರ್ಡ್ ದೃಢೀಕರಣ ಪತ್ರ ಅರ್ಜಿಯೊಂದಿಗೆ ಲಗತ್ತಿಸಬೇಕಾಗಿರುತ್ತದೆ. ಈ ಏನ್ ನೀವು ದಾಖಲೆಗಳು ಕಳಿಸಿದ್ರೆ ಅದೆಲ್ಲದಕ್ಕೂ ನೀವು ಸ್ವಯಂ ದೃಢೀಕರಣ ಪತ್ರ ಅಂದ್ರೆ ಎಲ್ಲದಕ್ಕೂ ಎಲ್ಲ ಶೀಟ್ಗೂ ಸೈನ್ ಮಾಡಿ ನೀವು ಕಳಿಸಿರ್ಬೇಕಾಗಿರುತ್ತದೆ. ಮತ್ತು ಈ ಒಂದು ಹುದ್ದೆಗೆ ಅರ್ಜಿ ಆರಂಭಿಕ ದಿನಾಂಕವನ್ನು ನಾವು ನೋಡೋದಾದ್ರೆ 28/1/2025 ಆರಂಭಿಕ ದಿನಾಂಕವಾಗಿರುತ್ತದೆ. 28/2/2025 5:30 ನೀವು ಈ ಒಂದು ದಾಖಲೆಗಳನ್ನು ಆ ಒಂದು ಅಡ್ರೆಸ್ ಅಲ್ಲಿ ಇರೋ ತರ ಒಂದು ನೀವು ಮುಂಚಿತವಾಗಿ ನೀವು ದಾಖಲೆಗಳು ಕಳಿಸಬೇಕಾಗಿರುತ್ತದೆ. ಈ ಹುದ್ದೆಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಅರ್ಜಿ ಶುಲ್ಕವನ್ನ ನಿಗದಿಪಡಿಸಿಲ್ಲ. ಯಾವುದೇ ರೀತಿಯ ಅರ್ಜಿ ಶುಲ್ಕವಿರುವುದಿಲ್ಲ ಮತ್ತು ಲಿಖಿತ ಪರೀಕ್ಷೆ ಕೂಡ ಇರುವುದಿಲ್ಲ. ಅಂದ್ರೆ ಡೈರೆಕ್ಟ್ ಸಂದರ್ಶನ ಆಗಿರೋದ್ರಿಂದ ಸಂದರ್ಶನದಲ್ಲೇ ನಿಮ್ಮನ್ನ ಆಯ್ಕೆ ಮಾಡ್ಕೊಂತಾರೆ. ಈ ಹುದ್ದೆಗೆ ಒಂದು ವೇತನವನ್ನ ಎಷ್ಟು ನಿಗದಿಪಡಿಸಿದ್ದಾರೆ ಅಂತ ನಾವು ನೋಡೋದಾದ್ರೆ, 27,000ದಿಂದ 46,675 ರುಗಳ ಒಂದು ವೇತನವನ್ನ ನೀಡ್ತೀವಿ ಅಂತ ಒಂದು ಮಾಹಿತಿಯನ್ನ ನೀಡಿದ್ದಾರೆ. ಎಷ್ಟು ಹುದ್ದೆಗಳು ಅಂತ ನೋಡಿದ್ರೆ ಒಂದು ಹುದ್ದೆಗಳು ಮಾತ್ರ ಇಲ್ಲಿ ಖಾಲಿ ಇರೋದು. ಮತ್ತೆ ಗ್ರೂಪ್ ಡಿ ಜವಾನ ಹುದ್ದೆಗೆ SSLC ಪಾಸ್ ಆಗಿರಬೇಕು. SSLC ಯಾರು ಪಾಸ್ ಆಗಿರ್ತಾರೆ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಮತ್ತೆ ಈ ಹುದ್ದೆಗೆ ಸಂಬಂಧಪಟ್ಟಂತೆ ಏನೆಲ್ಲ ದಾಖಲೆಗಳು ಬೇಕು ಅನ್ನೋದ ನೀವು ಅಧಿಕೃತ ವೆಬ್ಸೈಟ್ ಆದ ಈ ಒಂದು ಬೆಳಗ್ಗೆ ಮೇಲೆ ಹೇಳಿದ್ನಲ್ಲ ನಾನು, ಆ ವೆಬ್ಸೈಟ್ https://igr.karnataka.gov.in ಈ ಒಂದು ವೆಬ್ಸೈಟ್ಗೆ ನೀವು ಮಾಹಿತಿಯನ್ನು ನೀವು ಪಡ್ಕೋಬಹುದಾಗಿರುತ್ತದೆ. ಈ ಮಾಹಿತಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.